हमारे उद्धारकर्ता प्रभु यीशु मसीह के पवित्र नाम से मैं फिर से इस आराधना में स्वागत करता हूँ। हमारे बीच में आज बेंगलुरु से पास्टर फ्रेडरिच भैया हैं और तो हम स्वागत करेंगे। प्रेस ना ಬ್ರದರ್ ಪ್ರೈಸ್ ಲಾರ್ಡ್ ಬ್ರದರ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅಣ್ಣ. ಓಕೆ. ಸೊ ಈ ಬೆಳಗಿನ ಜಾವದಲ್ಲಿ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೀನಿ. सुबह के समय में यीशु मसीह के पवित्र नाम से मैं आप सबको अभिनंदन करता हूँ। ಸೊ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ವಚನ ಧ್ಯಾನ ಮಾಡೋಣ. इस सुबह के समय में एक छोटा सा प्रार्थना करके परमेश्वर के वचन को ध्यान करेंगे। ಪ್ರೀತಿಯ ತಂದೆಯ ಒಂದು ದಿನಕ್ಕಾಗಿ ಸ್ತೋತ್ರ ತಂದೆ, ಒಳ್ಳೆ ನಿದ್ರೆಯನ್ನು ನನಗೆ ಕೊಟ್ಟೆ. ನೀನು ಬೆಳಗಿನ ಜಾವದಲ್ಲಿ ನಿನ್ನನ್ನು ಹುಡುಕಿ ಓಡಿ ಬರಲು, ನಿನ್ನ ಒಂದು ವಾಕ್ಯವನ್ನು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಈ ಸಮಯವನ್ನು ಆಶ್ರಯಿಸಿಕೊಡು. ನಾವು ನಿಮ್ಮ ಮಕ್ಕಳಾಗಿ ಜೀವಿಸಲು, ನಿಮ್ಮನ್ನೇ ಪ್ರೀತಿಸಲು ಕೃಪೆಯನ್ನು ನಿಮ್ಮ ಸಮಯನ ಆಶ್ರಯಿಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ. ಸೊ ಈ ಒಂದು ದಿನದಲ್ಲಿ ನಾವು ಸಾಲಮೋನ್ ಬರೆದಿರುವ ಏನಂತಾರೆ ಪರಮಗೀತೆ 2ನೇ ಅಧ್ಯಾಯನ ನಾವು ಧ್ಯಾನ ಮಾಡಲಿದ್ದೀವಿ. आज हम सब लोग मिलकर सुलेमान लिखी हुई श्रेष्ठ गीत के दूसरे अध्याय को ध्यान करने वाले हैं। ಇದು ಈ ಪರಮಗೀತೆ ಬಂದು ಇದು ಬ್ಯಾಕ್ ಗ್ರೌಂಡ್ ಏನಂದ್ರೆ, ಇದು ಬಂದು ಸಾಲಮೋನ್ ಅವರು ಬರೆದಿರೋ ಒಂದು ಗೀತೆ. ಇದು इसका जो इतिहास के बारे में अगर ध्यान करते हैं, ये जो है सुलेमान लिखी हुई ग्रंथ है। ಆದ್ರೆ ಇದು ನಮಗೆ ನಾವು ಏನಕ್ಕೆ ಬೈಬಲ್ ಅಲ್ಲಿ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ, अगर आप सोचते होंगे कि ये बाइबल में आखिर क्यों जिक्र किया गया है, ಯಾಕಂದ್ರೆ ಬೈಬಲ್ ಅಲ್ಲಿ ನಮಗೂ ಯೇಸು ಕ್ರಿಸ್ತನಿಗೂ ಇರುವ ಒಂದು ಐಕ್ಯತೆ ಹೆಂಗಿದೆ ಅಂದ್ರೆ, ಒಂದು ಗಂಡ ಹೆಂಡತಿಯ ಇರುವ ನಡುವೆ ಇರುವ ಒಂದು ಪ್ರೀತಿಯ ಒಂದು ರಿಲೇಶನ್ಶಿಪ್. क्योंकि ये जो किताब में जो भी जिक्र किया गया है, और खास करके जो हमारा और यीशु मसीह का जो रिश्ता है, वो पति और पत्नी के बीच में रहने वाले प्यार के बारे में वो दर्शाता है। ಬೈಬಲ್ ಅಲ್ಲಿ ಎಫೆಸದಲ್ಲಿ ಬರೆದಿದೆಯಲ್ಲ, ದೇವರು ಸಭೆಗೆ ಬಂದು ಯೇಸು ಕ್ರಿಸ್ತನು ತಲೆಯಾಗಿದ್ದಾನೆ, ಶರೀರವು ಸಭೆಯಾಗಿದೆ ಅಂತ ಇದೆಯಲ್ವಾ. अभी एफेसियों का पत्र में पढ़ सकते हैं, कलीसिया के लिए यीशु मसीह सिर है बोलकर. ಸೊ ಅದರಿಂದ ನಮ್ಮ ಒಂದು ಯೇಸು ಕ್ರಿಸ್ತು ಜೊತೆ ನಮ್ಮ ಒಂದು ಐಕ್ಯತೆ ಬಂದು ಒಂದು ಹಸ್ಬೆಂಡ್ ಅಂಡ್ ವೈಫ್ ತರ ಇರಬೇಕು ಅಂತ ದೇವರು ಆಸೆ ಪಡ್ತಾರೆ. परमेश्वर यही आशा रखते हैं कि यीशु मसीह और हमारा साथ जो रिश्ता है, एक पति पत्नी के रिश्ते के जैसे वो बने रहे. ತುಂಬಾ ಸರಿ ನಾವು ಬಂದು ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ. अनेक बार हम ये बोलते हैं कि परमेश्वर से हम बहुत प्रेम रखते हैं. ಆದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಶಿಲುಬೆಯ ಪರ್ಯಂತ ಮಾತ್ರ ಅಲ್ಲ, ಒಂದು ಐಕ್ಯತೆ, ಡೈಲಿ ಒಂದು ಅನುದಿನದ ಒಂದು ಐಕ್ಯತೆಯಿಂದ ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದು ನಮಗೆ ತಿಳ್ಕೊಬೇಕು. देखिएगा, परमेश्वर भी हमसे प्यार करते हैं. परमेश्वर वहां तक प्यार करते हैं, क्रूज तक, और उससे भी बढ़कर परमेश्वर हमसे प्यार करते हैं. ಯಾಕಂದ್ರೆ ನಮ್ಗೆ ತುಂಬಾ ಸರಿ ನಾವು ಪ್ರೀತಿ ಅಂತ ಹೇಳಿದಾಗ ಶಿಲುಬೆಯ ಮಾತ್ರ ದೇವರ ಪ್ರೀತಿನ ನೋಡ್ತೀವಿ. क्योंकि अनेक बार हम परमेश्वर के प्यार को वो क्रूज तक हम वो देखते हैं, ಬಟ್ ನಾವು ದೇವರ ಒಂದು ಪ್ರೀತಿಯನ್ನು ಅನುದಿನ ರುಚಿ ಮಾಡೋದಿಲ್ಲ. क्योंकि परमेश्वर के प्यार को हम प्रतिदिन हम हमारे जीवन में अनुभव नहीं कर सकते हैं. ದೇವರು ನಮ್ಮಲ್ಲಿ ಪ್ರೀತಿಯಿಂದ ಇರುವುದನ್ನು ನಮಗೆ ಒಂದೊಂದ್ಸರಿ ನಮಗೆ ಅರ್ಥ ಆಗೋದಿಲ್ಲ. क्योंकि परमेश्वर जो हमसे प्यार करते हैं, वो हर रोज हमारे जीवन में कभी कभी पता नहीं चलता है. ಸೊ ಅದನ್ನೇ ನಾವು ಈ ಒಂದು ಉನ್ನತ ಹಾಡಲ್ಲಿ ಈ ಒಂದು ಸಾಂಗ್ ಆಫ್ ಸಾಲಮನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅಲ್ಲಿ ನಾವು ನೋಡೋದು ಅದನ್ನೇ. वही चीज को ही हम यहाँ पर श्रेष्ठ गीत के अंदर देख सकते हैं. ಈ ಪರಮಗೀತೆನ ಈ 2ನೇ ಅಧ್ಯಾಯ 2 ಭಾಗವಾಗಿ ನಾವು ಭಾಗಿಸಬಹುದು. देखिएगा, ये श्रेष्ठ गीत के दूसरा अध्याय को हम 2 विभाजन कर सकते हैं. 1ರಿಂದ 3ನೇ ವಚನ ನಾವು ನೋಡಿದ್ರೆ, ಇಲ್ಲಿ ಬಂದು ಈ ಒಂದು ಮನಮಗಳು ಏನ್ ಮಾಡ್ತಾಳೆ, ಇಬ್ರು ಮನಮಗನು ಮಗಳು ಇಬ್ರು ಏನ್ ಮಾಡ್ತಾರೆ, ಒಬ್ಬೊಬ್ಬರನ್ನ ಏನ್ ಮಾಡ್ತಾರೆ, ಪ್ರೈಸ್ ಮಾಡ್ಕೊಂತಾರೆ.
यहाँ पर पहला पद से लेकर दूसरा तीसरा पद तक पहला विभाजन है। यहाँ पर वधु और वर दोनों जो है आपस में एक दूसरे के साथ क्या करते हैं, वो तारीफ करना शुरू करते हैं। ವಚನ 4ರಿಂದ 11 ಕೊನೆಯ ತನಕ ನಾವೇನ್ ಹೇಳ್ತೀವಿ ಅಂದ್ರೆ ಈ ಮಣಮಗಳು ಹೇಗೆ ಬಂದು ಅವ್ರ ಪ್ರೀತಿಯನ್ನು ತೋರಿಸ್ತಾಳೆ ಅನ್ನೋದನ್ನ ನಾವು ನೋಡ್ತೀವಿ. और 14 पद से लेकर 17 पद तक जो है वह वधु किस प्रकार से अपने जीवन को क्या करता है, वो अपना प्यार को क्या करता है यहाँ पर वो दर्शाती है। ಸೊ ಇಲ್ಲಿ ವಚನ 1 ನೋಡಿದಾಗ ಇಲ್ಲಿ ಏನ್ ಹೇಳುತ್ತಂದ್ರೆ ನಾನು ಬಂದು ಈ ಒಂದು ಶಾರೋನಿನ ಒಂದು ಹೂವಾಗಿದ್ದೀನಿ, ಒಂದು ಒಂದು ಈ ಒಂದು ವ್ಯಾಲಿಯಲ್ಲಿ ಒಂದು ಲಿಲಿ ತರ ಹರಡಿದ್ದೀನಿ ಅಂತ ಹೇಳ್ತಾರೆ. तो यहाँ पर देखिएगा, आप दूसरा पद को पढ़ते हैं तो वहां पर लिली और शारोन करके एक फूल है, उस फूल के जैसे मैं हूं करके वो बताती है। ಸೊ ಇದು ನಾವು ಎಷ್ಟೊಂದು ಹಾಡುಗಳನ್ನೆಲ್ಲ ನೋಡಿದ್ವಿ. ಈ ನಾವು ಸಾರೋಣಿನ ರೋಜಾ ಇವರಂತೆಲ್ಲ ಒಂದೊಂದು ಯೇಸು ಕ್ರಿಸ್ತನವನ್ನು ಈ ಒಂದು ರೋಜಾಗೆ ಹೊಂದಿಸಿ ನಾವು ಒಬ್ಬರು ಹಾಡೋದನ್ನ ನೋಡಿದೀವಿ ನಾವು. क्योंकि कभी कभी हम बहुत सारे बार यीशु मसीह के ऊपर ऐसे प्रकार के गाना भी हम बनाकर गाते हैं और गाए हैं, शोषण के पुल के इस्तेमाल करते हुए गाए हैं। ಬಟ್ ಈ ವಚನ ಎಲ್ಲಿ ಆಕ್ಚುಲಿ ನೀವು ನೋಡಿದಾಗ ಯೇಸು ಸ್ವಾಮಿ ಬಂದು ಶಾರೋನಿನ ಹೂವ ಅಲ್ಲ, ಬಟ್ ಆ ಅವ್ರ ಮಣಮಗಳು ಬಂದು ಶಾರೋನಿನ ರೋಜಾ ಅಂತ ಬರೆಯಲ್ಪಟ್ಟಿದೆ. तो देखिएगा यहाँ पर शारोन की गुलाब यीशु मसीह नहीं है, बल्कि जो वधु है वो शारोन के गुलाब के जैसे उसको वर्णन किया गया है। ಈ ಒಂದು ಎರಡು ಹೂವುಗಳು ನೋಡಿದ್ರೆ ಇದು ಬಂದು ಒಂದು ರೋಸ್ ಹೂವನೋ ಇಲ್ಲಾಂದ್ರೆ ಒಂದು ಉನ್ನತವಾದ ಹೂವು ಅಲ್ಲ, ಒಂದು ಸಾಧಾರಣವಾಗಿ ನೀವು ಎಲ್ಲಿ ರೋಡ್ ಅಲ್ಲೋ ಗಾರ್ಡನ್ ಅಲ್ಲಿ ನೋಡೋ ಒಂದು ಹೂವುಗಳು. देखिएगा ये जो शारोन का जो गुलाब है वो उतना बेहतरीन नहीं है, बल्कि वो रास्ते में भी आप जाते समय में देख सकते हैं, एक साधारण फूल है ये। ಸೊ ಈ ಒಂದು ಮಣಮಗಳು ಬಂದು ಏನ್ ಮಾಡ್ತಾಳೆ, ಅವಳ ಬಗ್ಗೆ ಅವಳ ಒಂದು ಯೋಚನೆ ಹೆಂಗಿರ್ತದೆ, ತುಂಬಾ ಹೈಯಾಗಿರ್ಲಿಲ್ಲ. ಓಕೆ ನಾನು ಸುಂದರವಾಗಿದ್ದೀನಿ, ಬಟ್ ತುಂಬಾ ಸುಂದರವಾಗಿ ಇದ್ದೀನಿ ಅಂತ ಅವಳ ಬಗ್ಗೆ ಹೆಚ್ಚು ಅನ್ಕೊಂಡ್ಲಿಲ್ಲ ಅವಳು. देखिए यहाँ पर जो वधु है वो ये नहीं सोचती है कि मैं हाँ खूबसूरत तो हूँ, लेकिन सबसे ज्यादा खूबसूरत करके वो नहीं समझती है। ಯಾಕಂದ್ರೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿರ್ತೀವಿ, ನಾನು ಅಸಹ್ಯವಾಗಿದ್ದೀನಿ ಅವಳಂತ ಹೇಳ್ತಾಳೆ. क्योंकि पहला अध्याय में जाके पढ़ते हैं तो वहां पर वो वधु बोलती है कि मैं बहुत ही विकास से हूँ। ಬಟ್ ಇಲ್ಲಿ ಸ್ವಲ್ಪ ದೇವರು ಯೇಸು ಸ್ವಾಮಿ ಜೊತೆ ಅವ್ರು ಬಂದ ಮೇಲೆ ಓಕೆ ನಾನು ಸ್ವಲ್ಪ ಸುಂದರವಾಗಿದ್ದೀನಿ ಅಂತ ಒಂದು ಅವಳಿಗೆ ಯೋಚನೆ ಆಗುತ್ತೆ. और वो दूसरा अध्याय में आती है बोलती है कि मैं भी थोड़ी सी खूबसूरत से भरी हूँ करके बोलती है। ಎರಡನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಣಮಗನು ಏನ್ ಹೇಳ್ತಾರೆ ಅಂದ್ರೆ ನನ್ನ ಒಂದು ನನ್ನ ಮಣಮಗಳು ಹೇಗಿದೆಯಲ್ಲ ಅಂದ್ರೆ ಲಿಲ್ಲಿಯ ಹಾಗೆ ಒಂದು ಏನಂತೆ ಮುಳ್ಳಿನ ನಡುವೆ ಅವಳು ಒಂದು ಹೂವ ಲಿಲ್ಲಿ ತರ ಇದ್ದಾಳೆ, ನನ್ನ ಒಂದು ಪ್ರೀತಿಯ ಮಣಮಗಳು ಅಂತ ಹೇಳ್ತಾರೆ. क्योंकि वहां पर दूसरा अध्याय का पहला पद को अगर दूसरा पद को पढ़ते हैं तो वहां पर ऐसे लिखा गया कि जैसे शोषण फूल घाटीले पेड़ों के बीच में, वैसे ही मेरी प्रिय युवतियों के बीच में है करके बताता है। ಸೊ ಇಲ್ಲಿ ಸ್ವಾಮಿ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ, ನಮಗೆ ಎಷ್ಟೊಂದು ಮುಳ್ಳುಗಳು ಸೈಡ್ ಅಲ್ಲಿ ಇದ್ರು, ಬೇರೆ ಬೇರೆ ಇದ್ರು, ಒಬ್ಬೊಬ್ಬರು ಮುಳ್ಳು ತರ ಇದ್ರು, ನಿನ್ನ ಒಂದು ಸುಂದರತೆ ಬಂದು ನಿಜವಾಗ್ಲೂ ಲಿಲ್ಲಿ ಅಂತ ಇದೆ ಅಂತ ದೇವರು ಹೇಳ್ತಾರೆ. क्योंकि परमेश्वर भी यहाँ पर बोलते हैं कि वो कितना भी किस प्रकार से अगर परिस्थितियां भी हो, लेकिन आप जो है वो उस फूल की तरह आप खूबसूरत देकर के बताते हैं। ಸೊ ಅವಳು ಬಂದು ಅವಳ ಬಗ್ಗೆ ಬಂದು ನಾನು ಸುಂದರವಾಗಿ ಅಂದ್ಕೊಂಡಾಗ ಇಲ್ಲಿ ಬಂದು ದೇವರು ಬಂದು ನಮ್ಮ ಒಂದು ಸುಂದರತೆಯನ್ನ ಕನ್ಫರ್ಮ್ ಮಾಡೋದ್ರ ಏನ್ ಹೇಳ್ತಾರೆ, ಹೌದು ನೀನ್ ನಿಜವಾಗ್ಲೂ ಏನಾಗಿದ್ಯಾ, ನನ್ನ ಒಂದು ಪ್ರೀತಿಯ ನನ್ನ ಒಂದು ಮಣಮಗಳು ಅಂತ ದೇವರು ಹೇಳೋದನ್ನ ನಾವು ನೋಡ್ತೀವಿ. इसलिए परमेश्वर ने यहाँ पर वो बात को फिर साबित कर रहा है कि आप सच में एक खूबसूरत वधु है करके बताता है। ಮೇ ಬಿ ಅವಳು ಬಂದು ಡೌಟ್ ಅಲ್ಲಿ ಹೇಳಿದ್ಲು, ಓಕೆ ನಾನು ಸುಂದರವಾಗಿದ್ದೀನ ದೇವ್ರ ಕಣ್ಣಲ್ಲಿ ಗೊತ್ತಿಲ್ಲ, ಬಟ್ ದೇವ್ರು ಬಂದು ಹೌದು ನೀನು ನನ್ನ ಕಣ್ಣಲ್ಲಿ ಸುಂದರವಾಗಿದೀಯ ಅಂತ ದೇವ್ರು ಹೇಳ್ತಾರೆ. वधु अपने अंदर ये सोचती थी कि क्या मैं सुंदर हूँ, खूबसूरत हूँ करके वो ऐसे शंका में बात को निकाल के बोल दी, लेकिन वर जो है परमेश्वर हमारे बारे में बोलते हैं कि नहीं आप सच में खूबसूरत है करके बताते हैं।
ಸೊ ದೇವ್ರು ನಮ್ಮನ್ನ ಹೇಗೆ ನೋಡ್ತಾರೆ ಅಂತ ನೋಡಿದಾಗ, ದೇವ್ರು ಬಂದು ನಮ್ಮನ್ನ ಬಂದು ಒಂದು ಪಾಪಿಯಾಗಿ ನೋಡೋದಿಲ್ಲ, ನಮ್ಮನ್ನ ಒಂದು ಮೂರ್ಖತ್ವ ಅಂತ ನೋಡೋದಿಲ್ಲ. ದೇವ್ರು ನಮ್ಮನ್ನ ಬಂದು ಒಂದು ಸುಂದರವಾಗಿರೋ ಒಂದು ಅವರ ಒಂದು ಮಕ್ಕಳಾಗಿ ದೇವ್ರು ನಮ್ಮನ್ನ ನೋಡ್ತಾರೆ. देखिएगा, परमेश्वर हमें कभी भी एक पापी के रूप में नहीं देखना चाहते हैं और मूर्ख के रूप में भी नहीं देखना चाहते हैं, बल्कि एक खूबसूरत से हमें क्या करते हैं वो देखते हैं। ಅದರಿಂದ ನಾವು ದೇವ್ರ ಹತ್ರ ಹೋದಾಗ ಒಂದು ಒಂದು ನಂಬಿಕೆಯಿಂದ ನಾವು ಹೋಗ್ಬೇಕು. इसलिए जब परमेश्वर के पास हम जाते हैं तो एक विश्वास के साथ जाना चाहिए। ಸೊ ನಾವು ಮೂರನೇದಾಗಿ ಏನ್ ನೋಡ್ತೀವಿ ಅಂದ್ರೆ, ಮೂರನೇ ವಚನದಲ್ಲಿ ಅವರು ಬಂದು ಹೇಗೆ ಬಂದು ಆ ಒಂದು ಮಣಮಗನ ಜೊತೆ ಇರೋದನ್ನು ಒಂದು ಸಂತೋಷವಾಗಿ ಆ ಒಂದು ಅವಳ ಸನ್ನಿಧಾನದಲ್ಲಿ ಇರೋದನ್ನು ನೋಡ್ತೀವಿ. और यहाँ पर वधु के साथ किस प्रकार से वो खुशी से रहते हैं, वो चीज को हम तीसरा पद में देख सकते हैं। ಒಂದು ಆಪಿಲ್ ಮರದ ಒಂದು ಕೆಳಗಡೆ ಅವರ ಒಂದು ಮಣಮಗನ ಜೊತೆ ಇರುವ ಒಂದು 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 ನೆರಳಿನಲ್ಲಿ ಇರುವುದನ್ನು ಅವಳು ಏನ್ ಮಾಡ್ತಾಳೆ, ತುಂಬಾ ಆಸೆ ಪಡ್ತಾಳೆ. देखिएगा, वो वधु यही आशा करती है कि जैसे सेब का वृक्ष जंगल के वृक्षों के बीच में रहता है, वैसे ही मेरा प्रेमी जवानों के बीच में रहता है बोल के। ಇಲ್ಲಿ ಬಂದು ನೀವು ನೋಡಿದಾಗ ನನ್ನ ಒಂದು ಮಣಮಗನು ನನಗೆ ಏನ್ ಮಾಡ್ತಾನಂದ್ರೆ, ನನಗೆ ಬಂದು ನೆರಳು ಕೊಡ್ತಾನೆ, ನಾನು ಅವನ ಜೊತೆ ಕೂತ್ಕೊಂತೀನಿ, ಆಮೇಲೆ ಅವನು ಒಂದು ಕೊಡುವ ಅವನು ನನಗೆ ಬಂದು ಹೇಗೆ ಅಂದ್ರೆ ಆಪಿಲ್ ಒಂದು ಹಣ್ಣಂತೆ ನನಗೆ ಇದ್ದಾನೆ ಅಂತ ಹೇಳ್ತಾನೆ. क्योंकि वो वधु बोलती है कि मैं मेरा वर के छाया में रहूंगा और मैं उस सेब का जो पेड़ है उसके छाया में रहूंगा और उसके साथ बैठूंगा, और मेरा जो वर है मेरे लिए एक सेब की तरह वो है करके बताती है। ಸೊ ಇದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ದೇವರಲ್ಲಿ ಐಕ್ಯತೆ ಆಗಿರ್ಬೇಕಾದ್ರೆ ನನಗೇನಿರುತ್ತೆ, ನನಗೆ ಒಂದು ಪ್ರೊಟೆಕ್ಷನ್ ದೇವರಲ್ಲಿ ನನಗೇನಿದೆ, ಒಂದು ದೇವರು ನನ್ನ ಪ್ರೊಟೆಕ್ಟ್ ಮಾಡ್ತಾನೆ. कि वो ये कहती है कि जब मैं परमेश्वर के साथ मैं ऐक्यता में बना रहता हूँ तो वो मुझे सुरक्षा करता है। ಅವ್ರು ನನಗೆ ಬಂದು ಏನ್ ಮಾಡ್ತಾರೆ, ಒಂದು ಶೇಡ್ ಅಂದ್ರೆ, ನಾನು ಬಂದು ಮೊದಲನೇ ಅಧ್ಯಾಯದಲ್ಲಿ ಬಿಸಿಲಲ್ಲಿ ನಾನು ಬಾಡೋಗಿದ್ದೆ, ಇಲ್ಲಿ ಬಂದು ನನಗೆ ಒಂದು ನೆರಳಾಗಿರ್ತಾನೆ. और यहाँ पर वो भी जिक्र करती है कि मुझे परमेश्वर जो है एक छाया के रूप में है, क्योंकि पहला अध्याय में देखते हैं तो वो एक धूप में रहने के घटना को देख सकते हैं, लेकिन अभी यहाँ पर एक छाया के रूप में परमेश्वर मेरे साथ है। ಮೂರನೇದಾಗಿ ನನಗೆ ಬಂದು ಏನಾಗುತ್ತಾನೆ, ನನಗೆ ಒಂದು ಬಲ ಕೊಡ್ತಾನೆ, ಅವರ ಒಂದು ಆತ್ಮದಿಂದ ನನಗೆ ಬಲ ಕೊಡ್ತಾನೆ ಅಂತವನ್ನ ನಾವು ಅದರಲ್ಲಿ ನೋಡಬಹುದು. और तीसरा जो है वो मेरे आत्मा में वो बल देता है करके हम देख सकते हैं। ಸೊ ದೇವ್ರ ಜೊತೆ ಇದ್ದಾಗ ನಮಗೆ ಪ್ರೊಟೆಕ್ಷನ್ ಇದೆ, ನಮಗೆ ಬಂದು ಒಂದು ಸಂತೋಷ ಇದೆ, ಆಮೇಲೆ ನಮಗೆ ಒಂದು ಬಲ ಇದೆ. परमेश्वर के साथ जब रहते हैं तो हमारे लिए जीवन में एक सुरक्षा है और खुशियां हैं और हमारे लिए एक ताकत भी है। ನಾವು ನೆಕ್ಸ್ಟ್ ಭಾಗ ನೋಡಿದಾಗ 4ರಿಂದ ಕೊನೆಯ ತನಕ ನಾವು ನೋಡಿದಾಗ, ಇದು ಒಂಥರ ಅವಳು ಬಂದು ಆ ಒಂದು ಮಣಮಗನ ಬಗ್ಗೆ ಒಂದು ಡೇ ಡ್ರೀಮಿಂಗ್ ಈ ತರ ಒಂದು ಸಿಚುಯೇಷನ್ ನಾವು ಅಲ್ಲಿ ನೋಡ್ತೀವಿ. देखिएगा, और दूसरा विभाजन में हम देख सकते हैं कि एक वधु जो है परमेश्वर के प्रति एक सपनों को देखती है। ಸೊ ಇಲ್ಲಿ 4ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಅವನು ಬಂದು ನನ್ನ ಒಂದು ಬ್ಯಾಂಕ್ವೆಟ್ ಹಾಲ್ ಅಂದ್ರೆ ಒಂದು ಒಳ್ಳೆ ಒಂದು ಊಟ ಮಾಡುವ ಒಂದು ಸ್ಥಳಕ್ಕೆ ಕರ್ಕೊಂಡ್ ಬರ್ತಾನೆ, ಅದು ಅಲ್ಲಿ ನನ್ನ ಮೇಲೆ ಒಂದು ಪ್ರೀತಿಯನ್ನು ನನ್ನ ಸುರಿತಾನೆ ಅಂತ ಇದೆ. तो यहाँ पर चौथा पद में ये बताया गया है कि वो मेरे लिए ये भोजन का एक पंक्ति के जैसे वो तैयार करता है और मेरे ऊपर वो क्या करता है, वो प्रेम को बरसाता है। ಸೊ ಇಲ್ಲಿ ಈ ಒಂದು ನಾವು ಕೀರ್ತನೆಗಳು 23ರಲ್ಲೂ ನಾವು ನೋಡ್ತಿಲ್ಲ, ಹೇಗೆ ಬಂದು ಕುರಿಯನ್ನು ಬಂದು ಒಳ್ಳೆ ಒಂದು ಹಸಿರಾದ ಒಂದು ಜಾಗದಲ್ಲಿ ದೇವರನ್ನ ಏನ್ ಮಾಡ್ತಾರೆ, ನಡೆಸ್ತಾರೆ, ಒಳ್ಳೆ ಒಂದು ಊಟವನ್ನು ಕೊಡಿಸ್ತಾರೆ ಅಂತ ಇದೆಲ್ಲ ಇದೇ ತರನೇ. आप भजन संहिता का 23वां पद को पढ़ते हैं तो वहां पर भी परमेश्वर जो है चरवाहा बनकर एक हमारा जीवन में कैसे वो हमें समृद्धि में रखता है, हमें भोजन देता है करके। ಆದ್ರೆ ಈ ಬ್ಯಾನರ್ ಓವರ್ ಮೀ ಅಂದ್ರೆ ಹೇಳಿದಾಗ ಎಲ್ಲವನ್ನು ದೇವರು ನಮಗೆ ಮಾಡೋದು ಬಂದು ಏನಕ್ಕೆ, ದೇವರು ನಮಗೆ ಇಷ್ಟೊಂದು ಪ್ರೀತಿಯನ್ನು ನಮ್ಮ ಮೇಲೆ ಸುರಿತಾನೆ ಅಂತ ಹೇಳಿದ್ರೆ, ಎಲ್ಲವನ್ನು ಏನಕ್ಕೆ ದೇವರು ಪ್ರೀತಿಯಾಗಿದ್ದಾನೆ. देखिए यहाँ पर जो झंडा वो हमें दर्शाता है कि हर चीज में परमेश्वर हमसे प्रेम दिखाते हैं। ಸೊ ದೇವರು ಮಾಡುವುದು ನಮ್ಮ ಲೈಫ್ ಅಲ್ಲಿ ಎಲ್ಲವೂ ನೋಡಿದಾಗ ಪ್ರೀತಿಯ ನಿಮಿತ್ತ ಮಾತ್ರನೇ.
क्योंकि परमेश्वर जो कुछ भी हमसे करते हैं वो केवल प्यार की वजह से ही। ಸೊ ಇಲ್ಲಿ ಅವಳು ಹೇಳ್ತಾರೆ, ನನ್ನ ಪ್ರೈವೇಟ್ ಲೈಫ್ ಅಲ್ಲಿ ಮಾತ್ರ ನನ್ನ ಆ ಪ್ರೀತಿನ ನೋಡಿಲ್ಲ, ಪಬ್ಲಿಕ್ ಆಗು ದೇವ್ರು ಏನ್ ಮಾಡ್ತಾರೆ ಆ ಪ್ರೀತಿನ ನನ್ನ ಮೇಲೆ ಸುರಿತಾರೆ ಅನ್ನೋದನ್ನ ನೋಡ್ತೀವಿ. देखिए, केवल हमारे जीवन में रहस्य में से नहीं है, बल्कि वो पब्लिक से भी अपना प्यार को दिखाता है परमेश्वर। ಸೊ ಕೊನೆ ತನಕ ನಮ್ಮ ಜೀವಿತದಲ್ಲಿ ನಾವು ಇದನ್ನ ಮರಿಬಾರ್ದು. ದೇವರು ಏನಂದ್ರೆ ಎಲ್ಲವನ್ನು ನಮಗೆ ಮಾಡುವುದು ನಮ್ಮ ಕ್ರಿಯೆಯಿಂದಲ್ಲ, ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯಿಂದ. तो हमें आखिर तक ये समझना चाहिए, परमेश्वर जो कुछ भी करते हैं वो अपना सारा काम को प्रेम की वजह से ही करते हैं। ಸೊ ಆಮೇಲೆ ಈಗ ನಾವು ಡೀಟೇಲ್ ಹೋಗಕ್ಕಾಗಲ್ಲ, ಸ್ವಲ್ಪ ಕ್ವಿಕ್ ಆಗಿ ಹೋಗ್ತೀನಿ ನಾನು. ಈ 5, 6, 7 ವಚನ ನೋಡಿದಾಗ ಅವಳು ಬಂದು ಹೇಗೆ ಬಂದು ದೇವ್ರ ಜೊತೆನೇ ಇರಬೇಕು, ಇನ್ನೂ ಪ್ರೀತಿಯಲ್ಲೇ ಇರಬೇಕು ಅಂತ ಅವಳು ಏನ್ ಮಾಡ್ತಾರೆ, ತುಂಬಾ ಆಸೆ ಪಡ್ತಾರೆ. तो यहाँ पर भी वधु जो है 5-6 पदों में अगर ध्यान करते हैं तो वो परमेश्वर के साथ ही रहना है करके वो चाहती है। ಆಮೇಲೆ ಅವನೇನ್ ಹೇಳ್ತಾರೆ ಅಂದ್ರೆ, ನಾವು ಒಂದು 7ನೇ ವಚನದಲ್ಲಿ ಪ್ರೀತಿಯನ್ನು ನಾವೇನ್ ಮಾಡಬಾರ್ದು, ನಾವೇ ಬಂದು ಪುಷ್ ಮಾಡಬಾರ್ದು, ಪ್ರೀತಿ ಮಾಡೋದು ಅದ್ರ ಪಾಡಿಗೆ ಅದೇಗತ್ತೆ ದೇವರ ಮೇಲೆ ಪ್ರೀತಿ ಬೆಳೆಯುತ್ತೆ ಅಂತ ಹೇಳ್ತಾರೆ. तो प्यार जो है 7वां पद में वो कभी भी हम लोग उसको तनाव या दबाव नहीं देना है, बल्कि परमेश्वर के प्रति वो अपने आप को उत्पन्न होती है। ನಮ್ಮ ಒಂದು ಜೀವಿತದಲ್ಲಿ ನಾವು ಒಂದು ದೇವರ ಜೊತೆ ಬಂದು ಕನ್ಸಿಸ್ಟೆಂಟ್ ಆಗಿ ದೇವರಲ್ಲಿ ನಾವು ನಮ್ಮ ಧ್ಯಾನ ಮಾಡೋದು, ದೇವರ ಬಗ್ಗೆ ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು, ದೇವರ ಪ್ರೀತಿಯನ್ನು ತಿಳ್ಕೊಂತ ಆಟೋಮೆಟಿಕ್ ಆಗಿ ಪ್ರೀತಿ ಬಂದು ದೇವರ ಮೇಲೆ ಜಾಸ್ತಿ. तो हमारे जीवन में हर रोज जो है हमें अगर ये आदतें बनाते हैं, परमेश्वर के ध्यान करना, उसके सम्मुख में बैठना, उसके बारे में जानना, तो अचानक से हमारे अंदर परमेश्वर के प्रति प्यार जो है बढ़ जाता है। ಒಂದೇ ದಿನದಲ್ಲಿ ಅದು ಏನಾಗ್ಬಿಡಲ್ಲ, ದೇವ್ರ ಮೇಲೆ ಪ್ರೀತಿ ಹಂಗೆ ಹುಕ್ಕಿ ಇದಾಗ್ಬಿಡೋದಿಲ್ಲ. ಸ್ಲೋ ಆಗಿ ಏನಾಗುತ್ತೆ, ಒಂದು ದಿನ ಸ್ಟಾರ್ಟ್ ಆಗುತ್ತೆ ರಕ್ಷಣೆ ಹೊಂದಿದಾಗ, ಆಮೇಲೆ ದೇವ್ರ ಮೇಲೆ ಪ್ರೀತಿ ನಮ್ಗೆ ಏನಾಗ್ಬೇಕು, ಸ್ವಲ್ಪ ಸ್ವಲ್ಪ ಹಂಗೆ ಜಾಸ್ತಿ ಆಗ್ಬೇಕು ಜೀವಿತದಲ್ಲಿ. तो अचानक से हमारे जीवन में प्यार जो है वो बढ़कर नहीं आता है, बल्कि जब हम एक दिन उद्धार पाते हैं तो धीरे धीरे परमेश्वर के प्रति प्रेम बढ़ते 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 हम आगे बढ़ते हैं। ನೆಕ್ಸ್ಟ್ ಅವಳು ಬಂದು 8ನೇ ವಚನದ 14 ನೋಡಿದಾಗ ಅವಳು ಬಂದು ಹೇಗೆ ಬಂದು ನನ್ನ ಮನಮಗನು ನನ್ನ ವಿಸಿಟ್ ಮಾಡ್ತಾನೆ ಅನ್ನೋ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ. तो वहां पर वो वधु ये सोचती है 8 से लेकर 14 पद तक, कैसे मेरा वर मुझे आकर इंतजार मुलाकात करता है। ಅವಳು ಬಂದು ಆ ಮನಮಗನು ಬಂದು ಒಂದು ಬೆಟ್ಟದ ಓಡ್ ಬರೋದನ್ನ ಅವಳು ಬಂದು ಆತರ ಪಿಕ್ಚರ್ ಮಾಡ್ಕೊಂತಾರೆ, इमेजिन तो वो वधु जो है ऐसे वो अपने आप में समझती है कि वर जो है उसको देखने के लिए वो चट्टान की ओर से दौड़ कर आता है। ಸೊ ಇವಳು ಆ ಒಂದು ದೇವರು ಬಂದು ಓಡ್ ಬರೋದನ್ನ ನಮ್ಮ ಲೈಫ್ ಅಲ್ಲಿ ನಾವು ಅನ್ಕೋತೀವಿ, ದೇವರು ತುಂಬಾ ಸ್ಲೋ ಇದ್ದಾರೆ, ಒಂದೊಂದ್ಸರಿ ನಾವು ಬರೋದಿಲ್ಲ ಪ್ರಾರ್ಥನೆ ಮಾಡಿದಾಗ ಅಂತ. ಬಟ್ ದೇವರು ನಮ್ಮ ಪ್ರಾರ್ಥನೆಯನ್ನು ನಮ್ಮನ್ನೇನ್ ಮಾಡಿ ತುಂಬಾ ಕಿವಿಗೊಟ್ಟು ಕೇಳಿ ಅದನ್ನ ಬಂದು ಓಡ್ ಬರೋದನ್ನ ಇಲ್ಲಿ ನಾವು ನೋಡ್ತೀವಿ. हम कभी कभी ये समझते हैं कि हम प्रार्थना करते हैं तो परमेश्वर मेरा आवाज को नहीं सुनेंगे, उसका जवाब भी नहीं देंगे, लेकिन ये नहीं है, परमेश्वर हमारे लिए दौड़ कर आते हैं। ಆಮೇಲೆ ಅಲ್ಲಿ ಓಡ್ ಬಂದು ಮನಮಗನ ಏನ್ ಹೇಳ್ತಂದ್ರೆ, ಓ ನನ್ನ 10ನೇ ವಚನದಲ್ಲಿ, ನನ್ನ ಒಂದು ಪ್ರಿಯ ಮಗಳೇ ಬಾ, ನಾನು ಬಂದು ನನ್ನ ಸುಂದರವಾದ ಮಗಳೇ ನಿನ್ನ ಅಂತ ಹೇಳ್ತಾಳೆ. तो 10वां पद में देखिएगा, वह वर जो है दौड़ के आ जाता है और वधु से कहता है कि मेरे प्रेमी मुझसे कह रहा है करके, ನೀನು ಬಾ ನನ್ನ ಜೊತೆ ಅಂತ ಹೇಳ್ತಾರೆ. तुम ही मेरे साथ आ जाओ करके बोलता है। ದೇವ್ರ ಆಸೆ ಏನಂದ್ರೆ, ದೇವ್ರು ನಮ್ಮ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸ್ತಾರೆ, ನಾವು ಬಂದು ಏನ್ ಮಾಡ್ಬೇಕು, ಆ ಪ್ರಸನ್ನತೆಯಲ್ಲಿ ಇರಬೇಕು ಅಂತ ದೇವ್ರ ಆಸೆ ಪಡ್ತಾರೆ. परमेश्वर यही आशा रखते हैं कि हम परमेश्वर के प्रसन्नता से भर जाएं और हम भी परमेश्वर की प्रसन्नता से भर जाएं। ಸೊ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ, ಈ ಒಂದು ದ್ರಾಕ್ಷಾ ಬಳ್ಳಿಯ ಬಗ್ಗೆ ಇಲ್ಲಿ 15ನೇ ವಚನದಲ್ಲಿ ನಾವು ನೋಡ್ತೀವಿ. 15 पद में ये दाखला ಸೊ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ನಮ್ಮ ಒಂದು ಮದುವೆ ಬಂದು ದೇವರು ನೋಡೋದು ಹೇಗೆ ಅಂದ್ರೆ, ಒಂದು ದ್ರಾಕ್ಷಾ ತೋಟದಂತೆ ದೇವರು ನೋಡ್ತಾರೆ. देखिएगा, परमेश्वर एक वधु को उस ढंग से देखते हैं कि दाग की बारियों के जैसे। ಇಲ್ಲಿ ಬಂದು ಈ ಒಂದು ಕುಲ್ಲ ನರಿಗಳು ಬಂದು ಏನ್ ಮಾಡುತ್ತೆ, ಅದು ಆ ಒಂದು ದ್ರಾಕ್ಷಾ ತೋಟವನ್ನು ನಾಶ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ये जो लोमड़ियां है वो दाग की बारियों को नाश करने के लिए कोशिश करती हैं।
ಸೊ ಇವ್ರು ಹೇಳ್ತಾರೆ ನಾವ್ ಇಬ್ರು ಸೇರಿ ಅದನ್ನ ಹಿಡಿದು ಏನ್ ಮಾಡೋಣ, ಆ ಕುಲನ ಇವ್ರನ್ನ ಹಿಡಿದು ಆಚೆ ಹಾಕೋಣ ಅಂತ ಹೇಳ್ತಾರೆ. तो वहां पर ये बताता है कि हम दोनों मिलकर चलो उस लोमड़ी को क्या कर उठा के बाहर डालें। ಸೊ ಅಂದ್ರೆ ಏನ್ ಹೇಳೋದಂದ್ರೆ, ನಮ್ಮ ಒಂದು ದಾಂಪತ್ಯ ಜೀವಿತದಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬಂದು ನಮ್ಮ ಪ್ರೀತಿನ ತಗೊಂಡು ಹೋಗೋದಿಲ್ಲ. ಈ ಚಿಕ್ಕ 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 ಇರಿಟೇಷನ್ಸ್, ಚಿಕ್ಕ ಚಿಕ್ಕ ಒಂದು ಒಂದು ಕೋಪ, ಆಮೇಲೆ ಒಂದು ಮನಸ್ತಾಪಗಳು, ಇಂಥ ವಿಷಯಗಳು ಮಾತ್ರ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ದಾಂಪತ್ಯ ಜೀವಿತದಲ್ಲಿ ಈ ಒಂದು ಸಂತೋಷವನ್ನು ತಗೊಂಡೋಗ್ಬಿಡುತ್ತೆ ಆಚೆ ಅಂತ ಹೇಳ್ತಾರೆ. तो यहाँ पर बड़ा बड़ा कार्य नहीं बल्कि जो छोटा छोटा चीजें हैं, तुरंत गुस्सा होना, नफरत से भरना, छोटा छोटा चीजें जो है वो पति पत्नी के बीच में रहने वाले रिश्ते को हमेशा दूर करने के लिए कोशिश करती हैं। ಸೊ ಇದನ್ನ ಹಿಡಿದು ಕುಲ್ಲ ನರಿಗಳನ್ನ ಹಿಡಿದು ನಾವು ಆಚೆ ಹಾಕೋಣ ಅಂತ ದೇವ್ರು ಹೇಳ್ತಾ ಇದ್ದಾರೆ. ये जो नाटा नाटा लोमड़िया है इसको पकड़कर हम दोनों बाहर डालने करके परमेश्वर बोलते हैं। ಸೊ ಈ ನಮ್ಮ ಒಂದು ಮದುವೆ ಜೀವಿತದಲ್ಲೂ ನಾವು ನೋಡಿದಾಗ ನಮ್ಮ ಕುಟುಂಬದಲ್ಲಿ ಪ್ರೀತಿ ಕಮ್ಮಿ ಆಗೋದು ಬಂದು ನೋಡಿದಾಗ ಈ ಚಿಕ್ಕ 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 ವಿಷಯಗಳು ಇಂದ ಅದನ್ನ ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಒಂದು ಪ್ರೀತಿ ತಿರ್ಗಾ ಬಂದ್ಬಿಡುತ್ತೆ. तो हमारे पति पत्नी और उनके बीच में जो प्रेम अगर कम हो रहा है तो छोटे छोटे विषय की वजह से ही वो कम हो रहा है, इसलिए उन छोटे छोटे विषय को हमारे जीवन से हम बाहर डालना चाहिए। ಸೊ ನೆಕ್ಸ್ಟ್ ನಾವು 16ನೇ ವಚನದಿಂದ 17 ನೋಡಿದಾಗ ಹೇಗೆ ಬಂದು ಅವಳು ಬಂದು 16ನೇ ವಚನದಲ್ಲಿ ಹೇಳೋದು ನೋಡಿದ್ರೆ, ನನ್ನ ಒಂದು ನನ್ನ ಮನಮಗನು ನನ್ನವನು, ನಾನು ಬಂದು ಮನಮಗನಿಗೆ ಸೇರ್ತೀನಿ ಅಂತ ಅವರು ಹೇಳ್ತಾರೆ. और आखिरी में 16 और 17 पद को पढ़ते हैं तो सबसे पहला वो वधु बोलती है कि मेरा प्रेमी मेरा है और मैं उसकी हूं करके। ಸೊ ಇದು ಬಂದು ನಾವು ದೇವರು ಬಂದು ನಮ್ಮವರು ಅಂತ ಒಂದು ನಂಬಿಕೆ ನಮ್ಗೆ ಇರಬೇಕು. देखिएगा हमारे जीवन में एक विश्वास होना चाहिए परमेश्वर हमारा है। ಅದು ಮಾತ್ರ ನಾನು ದೇವರಿಗೆ ಸೇರಿದವನು ಅಂತ ನಂಬಿಕೆ ಇರಬೇಕು. और ये भी विश्वास होना चाहिए कि मैं भी परमेश्वर के ही हूं करके। ದೇವರು ನಾನು ಬಂದು ದೇವರು ಯೇಸು ಸ್ವಾಮಿಗೆ ನನ್ನನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ನಮ್ಗೆ ನಂಬಿಕೆ ಇರಬೇಕು. हम ये विश्वास करना है कि मैं परमेश्वर के लिए और मेरे लिए परमेश्वर यीशु मसीह को एक तोहफा के जैसे दिए हैं। ನನಗೆ ಬಂದು ತನ್ನ ರಕ್ತವನ್ನೇ ಸುರಿಸಿ ನನ್ನ ಒಂದು ಕೊಂಡ್ಕೊಂಡಿದ್ದಾರೆ. अपना खून को बहाकर मुझे खरीद लिए हैं। ನನಗೋಸ್ಕರ ಏನ್ ಮಾಡಿದ್ದಾರೆ, ಈ ಶತ್ರುಗಳನ್ನ ಫೈಟ್ ಮಾಡಿ, ಸೈತಾನನ ಫೈಟ್ ಮಾಡಿ ನನ್ನ ಗೆದ್ದಿದ್ದಾರೆ. मेरे लिए शत्रुओं से यानी कि शैतान की उस ताकत से लड़कर लड़ाई किए हैं। ನಾನು ನನ್ನ ಒಂದು ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟಿದ್ದೀನಿ ಅಂತ ಒಂದು ನಂಬಿಕೆ ಇರ್ಬೇಕು ನಮ್ಮಲ್ಲಿ. मैं भी मेरा जीवन को परमेश्वर के हाथ में समर्पण कर दिया हो करके एक विश्वास होना चाहिए। ಅದೇ ತರ ದೇವರು ನಮಗೆ ಸೇರಿದವನು ಅಂತ ಒಂದು ನಂಬಿಕೆ ಇರಬೇಕು. ठीक उसी प्रकार परमेश्वर वो मेरा ही करके वो भी एक विश्वास होना चाहिए। ನನ್ನ ಜೀವಿತದಲ್ಲಿ ದೇವರು ನನ್ನ ತಲೆಯಾಗಿದ್ದಾನೆ, ನಾನು ದೇವರ ಶರೀರವಾಗಿದ್ದೀನಿ. मेरा जीवन में परमेश्वर मेरा सिर है और मैं उसका शरीर हूँ। ದೇವರು ನನಗೆ ಅವರ ಪ್ರೀತಿಯನ್ನು ಕೊಟ್ಟಿದ್ದಾನೆ. परमेश्वर अपना प्यार को मेरे लिए दे दिए हैं। ನಾನು ಅವರ ಒಂದು ಆತ್ಮದಲ್ಲಿ ತಿರುಗಾ ಹುಟ್ಟಿದ್ದೀನಿ. मैं उनकी आत्मा में एक नए सिरे से जन्म लिया हूँ। ಅವ್ರಿಗೊಂದು ಸುಮ್ಮನೆ ನನಗೆ ಕೊಟ್ಟಿಲ್ಲ, ಅವರನ್ನೇ ನನಗೋಸ್ಕರ ಅವರನ್ನು ಒಪ್ಪಿಸ್ಕೊಟ್ಟಿದ್ದಾರೆ. पता नहीं है लेकिन अपने आप को वो मेरे लिए समर्पण कर दिया है। ಅವರು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. वो मेरे अंदर जीवन बिता रहे हैं। ಸೊ ನನ್ನ ಒಂದು ಕೊನೆಯ ಒಂದು ತನಕ ನಿತ್ಯಕ್ಕೂ ದೇವರು ನನ್ನವರೇ ಅನ್ನೋ ಒಂದು ನಂಬಿಕೆ ಇರಬೇಕು. तो आखिरी समय तक यानी कि अनंत काल तक वह परमेश्वर मेरे साथ है करके एक विश्वास होना चाहिए। ಈ ನಂಬಿಕೆಯಲ್ಲಿ ನಾವು ನಡೆದಾಗ ನಮ್ಮ ಪ್ರೀತಿ ದೇವರ ಮೇಲೆ ಇನ್ನೂ ಅಧಿಕವಾಗಿ ಹುಟ್ಟುತ್ತೆ. ऐसा विश्वास जब हमारे जीवन में आ जाता है तो परमेश्वर के प्रति प्रेम जो है और भी ज्यादा बढ़ती है। ಸೊ ನಾವು ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯುಳ್ಳ ತಂದೆಯಪ್ಪ, ಒಂದು ಬೆಳಗಿನ ಜಾವದಲ್ಲೂ ನೀನು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ಯಾ, ಅದಂತೆ ನಾವು ನಿನ್ನಲ್ಲಿ ಪ್ರೀತಿಯಲ್ಲಿ ನಡೀಬೇಕು ಅಂತ ನಾನು ಆಸೆ ಪಡ್ತೀವಿ ತಂದೆ. ಅದಕ್ಕಾಗಿ ಸ್ತೋತ್ರ. ಸಮಯದಲ್ಲೂ ನಿಮ್ಮ ಮಕ್ಕಳಾಗಿ ನಾವು ಪ್ರೀತಿಯಲ್ಲೇ ಜೀವಿಸಲು ಕೃಪೆಯನ್ನು ಸಮಯನ ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, आमीन। ये मेरे मन यहोवा को धन्य कह और जो कुछ मुझ में है वो उसके पवित्र नाम को धन्य कहे। ये मेरे मन यहोवा को धन्य कह और उसके किसी उपकार को ना भूलना।